ಕಾಶ್ಮೀರದಲ್ಲಿ ಉಗ್ರರು ಇವತ್ತು ಬಾಲ ಬಿಚ್ಚಿದ್ದಾರೆ ಅಂದರೆ ಯಾವ ಪರಿಪ್ರಮಾಣದಲ್ಲಿ ಬಿಚ್ಚಿದ್ದಾರೆ ಅಂದರೆ ನಾವು ಮುಟ್ ನೋಡ್ಕೋಬೇಕು, ಹಂಗೆ ಬಿಚ್ಚಿಟ್ಟಿದ್ದಾರೆ. ಯಾವನ ಕೇವಲ ಮಾತಾಡಿದ್ದು, ಯಾವನ ನಾಯಿನ ಮಗ ಗುಂಡಿಗೆ ಹೊರಬಾರ ನಿನ್ನ ಕಣ ತೆಂಗಿನ ಆಗಿದ್ರೆ ನಿಂತಾರಲ್ಲ ನೀನು 3 ಗಂಟೆ. ಗುಡ್ಡಗಾಡು ಪ್ರದೇಶದಲ್ಲಿ ಕುದುರೆ ಸವಾರಿಯಲ್ಲಿ ತೊಡಗಿದ್ದ ಪ್ರವಾಸಿಗರು ಅಥವಾ ಇನ್ನಿತರ ಮೋಜಿನಲ್ಲಿದ್ದಂತಹ ಪ್ರವಾಸಿಗರ ಬಳಿ ಬಂದು ಒಬ್ಬೊಬ್ಬರನ್ನು ಹಿಡಿದು ನಿಲ್ಲಿಸಿ, ನೀನು ಯಾರು, ಹಿಂದೂನಾ ಮುಸ್ಲಿಮಾ ಕೇಳಿ, ಓಕೆ ಹೆಸರೇನು ಕೇಳ, ಅಲ್ಲೇ ಶೂಟ್. ಸಾಲು ನಿಲ್ಲಿಸಿ ಶೂಟ್ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಜನರ ಕೊಂದಿದ್ದಾರೆ ಸದ್ಯದ ಲೆಕ್ಕದಲ್ಲಿ. ಸರಿ, ದೋಪೆಲ್ಲ ಒಂದು ತೋರಿಸು ಸರ್. ತಡಿಯೋ ತೋರಿಸು ಬೇಡ ಸರ್. ಇಬ್ಬರು ವಿದೇಶಿಯರು ಕೂಡ ಈ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಒಬ್ಬರು ಇಸ್ರೇಲು, ಇನ್ನೊಬ್ಬರು ಇಟಲಿ ಅಂತೇನೋ ಹೇಳ್ತಾ ಇದ್ದಾರೆ. ಇದರ ಜವಾಬ್ದಾರಿಯನ್ನು ಯಾವುದೋ TRF ಅಂತ ಒಂದು ಸಂಘಟನೆ ನನ್ನದು ಅಂತ ಹೇಳ್ಕೊಂಡಿದೆ. ಅಯ್ಯೋ ಹೇಡಿಗಳನ್ನು ತಗೊಂಬಂದು ಕಚಡ, ಏನು ತಿಂತೀಯೋ ನೀನು, ನಿಮ್ಮ ಅಪ್ಪ ಅಮ್ಮ ನೀನೊಬ್ಬನ್ನೇ ಎಲ್ಲ ಹುಟ್ಟಿಸಿರೋದು, ಧೈರ್ಯ ಇದ್ರೆ ಆಚೆ ಬಂದು ತೋರಿಸ್ಬೇಕು. ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ತಲೆ ಮರ್ಸ್ಕೊಂಡೆಲ್ಲ ಕೂತ್ಕೊಳ್ಳೋದಲ್ಲ. ನನಗೇನಾದರೂ ನಿನ್ನ ಅಡ್ರೆಸ್ ಸಿಕ್ಕಿದ್ದಿದ್ರೆ, ನಾನು ಜಮ್ಮು ಕಾಶ್ಮೀರದ ಇನ್ಚಾರ್ಜ್ ಆಗಿದ್ದಿದ್ದರೆ ನಿನ್ನ ಮನೆಯಲ್ಲಿರೋರ್ಗೂ ಹೀಗೆ ಗುಂಡು ಹೊಡಿಸ್ತಿದ್ದೆ. ನಿನ್ನ ಹೆಂಡತಿ ಬೇಡ್ಕೋತಿರ್ತಾಳಲ್ಲ ಗುಂಡೊಡಿಬೇಡ ಅಂತ, ಆಗ ಹೇಳುವೆ ನಿನ್ನ ಗಂಡನ್ಗೆ ಹೋಗಿ ಹೇಳೋದನ್ನ ಅಂತ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಗ್ಯಾರಂಟಿ ಹೊಡಿಸ್ತಿದ್ದೆ. ನಿನ್ನ ತಾಯಿ, ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ಮಕ್ಕಳಿಗೆ ಸೇಮ್ ಗುಂಡು ಹೊಡಿಸ್ತಿದ್ದೆ. I'm waiting.